ಸೊ ಡಾಕ್ಟರು ಹೆಂಗಿರಬೇಕು ಅಂದರೆ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟರೆ ಇಲ್ಲ ನಿನಗೆ ಬಂದಿರೋದು ಖಂಡಿತ ವಾಸಿ ಆಗುತ್ತೆ, ನೀನು ಚೆನ್ನಾಗಿರ್ತೀಯ ಅಂತ ಒಂದು ಡೈಲಾಗ್ ಹೇಳಿದ್ರೆ ವಿತ್ ದ ಗ್ರೇಟ್ ಸ್ಮೈಲ್ ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆದಂಗೆ. ನಾ ಹೇಳೋದಷ್ಟೇ, ನೀವೇನೇ ಬಂದರೂ ಏನೇ ಬಂದ್ರೂ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಫಸ್ಟು. ನನಗೆ ಬಂದಿದೆ, ಐ ಹ್ಯಾವ್ ಟು ಅಕ್ಸೆಪ್ಟ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ನಿಮಗೆ ವಿಲ್ ಪವರ್ ಇರಬೇಕು. ಏನೇ ಆದರೂ ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತ ನಿಮಗೆ ಆ ವಿಲ್ ಪವರ್ ಇದ್ದರೆ ಆ್ಯಂಡ್ ಇಫ್ ಯು ಕೋಆಪ್ರೇಟ್ ವಿತ್ ದ ಡಾಕ್ಟರ್ಸ್ ಆ್ಯಂಡ್ ಫಾಲೋ ದ ಡಾಕ್ಟರ್ಸ್ ಅಡ್ವೈಸ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ಅಂದರೆ ಡಾಕ್ಟರ್ ಹೇಳಿದರು, ಡಾಕ್ಟರ್ ಗಿರಿ ಪರ್ಟಿಕ್ಯುಲರ್ಲಿ ಹೇಳಿದರು 3 whites ಯು ಹ್ಯಾವ್ ಟು ಅವಾಯ್ಡ್ ಅಂತ, ಶುಗರ್, ಮೈದಾ ಆ್ಯಂಡ್ ಸಾಲ್ಟ್. ಹಾಸ್ಪಿಟಲ್ ಅಂದರೆ ನಾನು ಹೇಳಿದ್ನಲ್ಲ ಮೊದಲೇ, ಅದೊಂದು ದೇವಸ್ಥಾನ. ನನಗೆ ಫಸ್ಟ್ ಎಂಟ್ರ್ ಆದಾಗಲೇ ತುಂಬ ಒಂಥರ ನಿಮ್ಗೇನೇ ಇರಲಿ, ನಿಮ್ಗೆ ಎಷ್ಟೇ ದೊಡ್ಡ ಕಾಯಿಲೆ ಇರಲಿ, ನಿಮಗೆ ಫಸ್ಟ್ ಇಂಪ್ರೆಷನ್ ಈಸ್ ದ ಹಾಸ್ಪಿಟಲ್. ಓಕೆ, ನೆಕ್ಸ್ಟ್ ಇಂಪ್ರೆಷನ್ ಈಸ್ ದ ಡಾಕ್ಟರ್. ಸೊ ಡಾಕ್ಟರು ಹೆಂಗಿರಬೇಕು ಅಂದರೆ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟರೆ ಇಲ್ಲ ನಿನಗೆ ಬಂದಿರೋದು ಖಂಡಿತ ವಾಸಿ ಆಗುತ್ತೆ, ನೀನು ಚೆನ್ನಾಗಿರ್ತೀಯ ಅಂತ ಒಂದು ಡೈಲಾಗ್ ಹೇಳಿದ್ರೆ ವಿತ್ ದ ಗ್ರೇಟ್ ಸ್ಮೈಲ್ ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆದಂಗೆ. ಓಕೆ, ಆ್ಯಂಡ್ ಈವನ್ ಇದು ಬ್ರದರ್ಸು ಸಿಸ್ಟರ್ಸ್ ಅಲ್ಲಿ ವರ್ಕ್ ಮಾಡೋರೆಲ್ಲ ಅಷ್ಟೇ ರೇಗಾಡ್ದೆ ಮಾಡಿದೆ ಅಷ್ಟು ಪೇಷನ್ಸಿಂದ ನಾವು ಎಷ್ಟೇ ಪ್ರಾಬ್ಲಮ್ ಎಷ್ಟೇ ಸರ್ತಿ ಕೂಗಿದ್ರು ಮಾಡಿದ್ರು ಅವ್ರು ಬೇಜಾರು ಮಾಡ್ಕೊಳ್ದೆ ಬರ್ತಾರೆ ನೋಡಿ, ಅದು ಸರ್ವಿಸ್ ಅಂದರೆ. ಅದರಲ್ಲಿ ನೀವು ಶಂಕರನ್ ಏನು ತೆಗ್ದು ಹಾಕೋಂಗೆ ಇಲ್ಲ. ಅದನ್ನೇ ಹೇಳಿದ್ನಲ್ಲ ನಾನು, ಅಲ್ಲಿ ಬಂದು ಆ ಸರಸ್ವತಿಗೆ ಕೈ ಮುಗಿದ್ರೆ ಸಾಕು ನಮ್ದು ಅರ್ಧ ಕಾಯಿಲೆ ವಾಸಿ ಆದಂಗೆ. ಅದರಲ್ಲೂ ನನ್ನ ಟೀಮ್ ಆಫ್ ಡಾಕ್ಟರ್ಸ್ ನನ್ನನ್ನು ನೋಡಿದ್ರಲ್ಲ ಡಾಕ್ಟರ್ಸ್, ಫಸ್ಟ್ ಇಸ್ ಮಂಜುನಾಥ್ ಶಾಸ್ತ್ರಿ, ನೆಕ್ಸ್ಟ್ ಇಸ್ RBD ಆ್ಯಂಡ್ ದೆನ್ ಗಿರಿ, ಡಾಕ್ಟರ್ ಗಿರಿ. ಅದಷ್ಟು ಒಂಥರ ನನಗೆ ದೇವರೇ ಕಳಿಸಿದ್ದ ನಂದು ಲಕ್ ಅನ್ಸುತ್ತೆ ಅದು ಅಂತ. ಫುಡ್ ಹ್ಯಾಬಿಟ್ಸ್ ಅಫ್ಕೋರ್ಸ್ ಐ ಹ್ಯಾವ್ ಚೇಂಜ್ಡ್ ಮೈ ಫುಡ್ ಹ್ಯಾಬಿಟ್ಸ್. ಅಂದರೆ ಏನೇನೋ ಹೊರಗಡೆ ಎಲ್ಲ ತುಂಬ ತಿಂತಾ ಇದ್ದೆ, ನೌ ಐ ಹ್ಯಾವ್ ಸ್ಟಾಪ್ಡ್. ಅಂದರೆ ಡಾಕ್ಟರ್ ಹೇಳಿದರು, ಡಾಕ್ಟರ್ ಗಿರಿ ಪರ್ಟಿಕ್ಯುಲರ್ಲಿ ಹೇಳಿದರು 3 whites ಯು ಹ್ಯಾವ್ ಟು ಅವಾಯ್ಡ್ ಅಂತ, ಶುಗರ್, ಮೈದಾ ಆ್ಯಂಡ್ ಸಾಲ್ಟ್. ಓಕೆ, ತುಂಬ ಅವಾಯ್ಡ್ ಮಾಡ್ತೀನಿ. ಎಲ್ಲೋ ಒಂದೊಂದು ಸರ್ತಿ ಹೊರಗಡೆ ಹೋದಾಗ ಐ ವಿಲ್ ಟೇಕ್ ಇಟ್. ಸ್ವೀಟ್ ಅಂತೂ ಫುಲ್ ಬ್ಯಾನ್, ಇಲ್ಲವೇ ಇಲ್ಲ. ಶುಗರ್ ಕಂಟೆಂಟ್ ಏನು ತಿನ್ನೋದೇ ಇಲ್ಲ ಆ್ಯಕ್ಚುಲಾಗಿ. ಆ್ಯಂಡ್ ಲಾಟ್ ಆಫ್ ಸ್ಪ್ರೌಟ್ಸ್, ವೆಜಿಟೇಬಲ್ಸ್, ನಮ್ಮ ವೆಜಿಟೇರಿಯನ್ಸ್ಗೆ ಇನ್ನೇನಿರುತ್ತೆ ಆ್ಯಕ್ಚುಲಾಗಿ ಅದೇ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಯೋಗ ಎಲ್ಲ ಏನಿಲ್ಲ, ಡಾಕ್ಟರ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ಒಂದಷ್ಟು, ಅದನ್ನು ಆದಾಗ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಅದರ್ವೈಸ್ ಮನೆ ಕೆಲಸ, ನಂಗೆ ಯಾರು ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ನಾನು ಮನೆ ಕೆಲಸ ಮಾಡ್ಕೊಳ್ತೀನಿ ಅಷ್ಟೇ. ನಾ ಹೇಳೋದಷ್ಟೇ, ನೀವೇನೇ ಬಂದರೂ ಏನೇ ಬಂದ್ರೂ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಫಸ್ಟು. ನನಗೆ ಬಂದಿದೆ, ಐ ಹ್ಯಾವ್ ಟು ಅಕ್ಸೆಪ್ಟ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ನಿಮಗೆ ವಿಲ್ ಪವರ್ ಇರಬೇಕು. ಏನೇ ಆದರೂ ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತ ನಿಮಗೆ ಆ ವಿಲ್ ಪವರ್ ಇದ್ದರೆ ಆ್ಯಂಡ್ ಇಫ್ ಯು ಕೋಆಪ್ರೇಟ್ ವಿತ್ ದ ಡಾಕ್ಟರ್ಸ್ ಆ್ಯಂಡ್ ಫಾಲೋ ದ ಡಾಕ್ಟರ್ಸ್ ಅಡ್ವೈಸ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ನೀವು ಜನರಲಿ ನಿಮ್ಗೆ ಏನಾದರೂ ಗೊತ್ತಾ ಏನಕ್ಕೆ ಜಾಸ್ತಿ ಆಗ್ತಿದೆ, ಜನರಲಿ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಾ ಇದೆ? ಮೇ ಬಿ ಒನ್ ಆಫ್ ದ ರೀಸನ್ ಅಂದರೆ ಜೆನೆಟಿಕ್ಸ್ ಇರ್ಬೋದು. ದಟ್ ಅಪಾರ್ಟ್ ಫ್ರಮ್ ಜೆನೆಟಿಕ್ಸ್ ಅಂದರೆ ಫುಡ್ ಹ್ಯಾಬಿಟ್ಸ್. ಯಾಕಂದರೆ ಎಲ್ಲ ಅಡಲ್ಟ್ರೇಷನ್ ಇವಾಗ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಇರೋ ಜನ್ರೇಷನ್ ಅವರು ಮನೇದು ಏನು ತಿನ್ನಲ್ಲ, ಹೊರಗಡೆನೇ ಬರೀ ತಿನ್ನೋದು. ಹೊರಗಡೆ ನಿಮ್ಗೆ ಹೆಂಗೆ ಗೊತ್ತು ಹೆಂಗಿರುತ್ತೆ ಫುಡ್ ಅಂತ, ಕಲರ್ಫುಲ್ ಆಗಿರುತ್ತೆ ಬಟ್ ಇಟ್ ಇಸ್ ನಾಟ್ ಗುಡ್ ಅಂತ. ಓಕೆ, ಸಿ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ನನಗಾಗಿದ್ದೆ ಅವ್ರಿಗಾಗತ್ತೆ ಅಂತ ಇಲ್ಲ, ಅಥವಾ ಅವ್ರಿಗಾಗಿದ್ದೆ ಇನ್ನೊಬ್ರಿಗಾಗತ್ತೆ ಅಂತ ಇರಲ್ಲ. ಅದು ಅವ್ರು ಹೆಂಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಇಟ್ ಡಿಪೆಂಡ್ಸ್ ಅಷ್ಟೇ. ಅದೇನಾ ಸರಿ, ಕೆಲವರು ತುಂಬಾ ವೀಕ್ ಆಗಿರ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅವ್ರ ಕೈನಲ್ಲಿ. ಸೊ ಅಂಥವ್ರನ್ನ ನಾವು ರೆಡಿ ಮಾಡ್ಬೇಕು ಆ್ಯಕ್ಚುಲ್ ಆಗಿ. ದಟ್ ಇಸ್ ವಾಟ್ ಐ ವಾಸ್ ಥಿಂಕಿಂಗ್. ಅವೇರ್ನೆಸ್ ಎಲ್ಲ ಕೊಡ್ತಾ ಇದಾರಲ್ಲ ಇವಾಗ, ಆ ಥರ ಅವೇರ್ನೆಸ್ ಕೊಡಬೇಕು. ನೀವು ಒಂಥರ ಶೈನೆಸ್ ಇರಬಾರ್ದು ಇದರಲ್ಲಿ. ಯು ಹ್ಯಾವ್ ಟು ಓಪನ್ ಯುವರ್ ಸೆಲ್ಫ್. ಅಂದರೆ ನೀವು ಎಲ್ಲದನ್ನು ಬೋಲ್ಡ್ ಆಗಿ ಹೇಳ್ಕೋಬೇಕು. ಯಾಕಂದರೆ ಡಾಕ್ಟ್ರ್ ಹತ್ರ ಏನೂ ಸುಳ್ಳು ಹೇಳೋ ಹಂಗೆ ಇಲ್ಲ. ಅಲ್ಲಿ ನಿಮ್ಗೇನಿದೆಯೋ ಅದನ್ನು ಹೇಳ್ಕೊಂಡ್ರೇ ನೀವು ಆರೋಗ್ಯವಾಗಿರೋದು. ಅದರ್ವೈಸ್ ಇಲ್ಲಿ ಏನು ಇಲ್ವೇ ಇಲ್ಲ. ಆ್ಯಂಡ್ ದಟ್ಸ್ ವಾಟ್ ಐ ಟೋಲ್ಡ್ ಯು ನೋ, ಶೈನೆಸ್ ಅದನ್ನು ಬಿಡಬೇಕು. ಇಲ್ಲಾಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಏನೂ ಮಾಡೋಕ್ಕೆ ಆಗಲ್ಲ. ಆ ಥರ ತುಂಬ ಜನ ಇರ್ತಾರೆ ಆ ಥರ. ಬಟ್ ಅದನ್ನೇ ಹೇಳೋದು ನಾನು, ಒನ್ಸ್ ಯು ಕಮ್ ಔಟ್ ಆಫ್ ದ್ಯಾಟ್ ಯು ವಿಲ್ ಬಿ
ಹ್ಯಾಪಿ ಅಷ್ಟೇ. ಯಾಕಂದ್ರೆ ಒಬ್ಬ ಪೇಷಂಟ್ ಮೊದಲನೇ ಬರೋ ಪ್ರಶ್ನೆ ಏನು ಅಂದ್ರೆ ನನಗೆ ಈ ರೋಗ ಸರಿ ಹೋಗುತ್ತಾ, ಫ್ಯಾಮಿಲಿ ಕಮಿಟ್ಮೆಂಟ್. ಹೌದು 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 ಹೊರಗಡೆ ಬರೋಕೆ ತುಂಬಾ ಕಷ್ಟಪಡುತ್ತೆ. ಯಾಕಂದ್ರೆ ನಮಗೇನ ಆಗ್ಬಿಟ್ರೆ ಹೌದು 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 ಈ ರೀತಿ ಜಂಜಾಟ ಆ ಥರ ಎಲ್ಲ ಹೊರಗಡೆ ಬರಬೇಕು ಅಂದಾಗ ಇವಾಗ ಆ ಥರ ಎಲ್ಲ ಯೋಚನೆ ಇಲ್ಲ. ಅವ್ರು ಇನ್ನೊಂದು ಥರ ಯೋಚನೆ ಮಾಡ್ಬೋದಲ್ಲ, ಓ ಇದು ಬಂದ್ಬಿಟ್ಟಿದೆ, ನಾನು ಇದರಿಂದ ಹೊರಗಡೆಗೆ ಬರಬೇಕು, ನನಗೆ ಫ್ಯಾಮಿಲಿ ಇದೆ, ನಾನು ಇನ್ನೂ ಕಮಿಟ್ಮೆಂಟ್ಸ್ ಇದೆ, ಸೊ ನಾನು ಕುಗ್ಬಾರ್ದು. ಓಕೆ, ನಾನು ಕುಗ್ಗಿದ್ರೆ ನನ್ನ ಹಿಂದ್ಗಡೆ ನನ್ನ ಇರೋರೆಲ್ಲ, ನನ್ನ ಫಾಲೋವರ್ಸ್ ಎಲ್ಲ ನನ್ನ ಇದಾಗ ಹೋಗ್ತಾರೆ, ಆರ್ಫನ್ ಆಗಿ ಹೋಗ್ತಾರೆ. ಸೊ ಆ ಥರ ಇದ್ದರೆ, ನೀವು ಆ ಥರ ಯೋಚನೆ ಮಾಡಿದ್ರೆ ನೀವು ಇನ್ನೂ ಧೈರ್ಯವಾಗಿ ನೀವು ಅದನ್ನು ಫೇಸ್ ಮಾಡ್ಬೋದು ಅಂತ ಅಷ್ಟೇ ಹೇಳೋದು ನಾನು. ಇವಾಗ ನಾನು ಅಳ್ತಾ ಕೂತಿದ್ರೆ, ನನಗೆ ಬಂತು ಈ ಕಾಯಿಲೆ ಅಂತ ಅಳ್ತಾ ಕೂತಿದ್ರೆ ನಮ್ಮ ಮನೇಲಿ ನೋಡ್ಕೊಳ್ಳೋರು ಯಾರು ಅಲ್ವಾ? ಅಷ್ಟೇ. ನಿಂದೇನಿದೆಯಾ, ಏನು ಸ್ಟ್ಯಾಗ್ನೆಂಟಾಗಿ ನಿಂದೇನು ಥಿಂಕಿಂಗ್ ಇದೆಯಾ, ಯು ಸ್ಟಿಕ್ ಟು ದ್ಯಾಟ್ ಅಷ್ಟೇ. ಅವ್ರು ಹೇಳ್ತಾರ, ಓಕೆ ಅವರು ಕನ್ಸರ್ನ್ ಇದೆ ಹೇಳ್ತಾರೆ, ತಗೊಳ್ಳಿ ಬಿಡಿ ಅಷ್ಟೇ ಅಷ್ಟೇ. ನಿಮ್ಗೆ ಉಪಯೋಗ ಆಯ್ತಾ ಅದನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ. ಕೀಮೋ ಸ್ಟಾರ್ಟ್ ಆಯ್ತು ನನಗೆ, 1 ಕೀಮೋ ಆಯ್ತು, 2 ಕೀಮೋ ಆಯ್ತು, ನನ್ಗೆ ತಲೆ ಬಾಚ್ಕೊಳ್ತಾ ಇದ್ದೀನಿ, ಒಂದೊಂದೇ ಕೂದಲು ಇಷ್ಟಿಷ್ಟು ಬಂಚ್ ಬರ್ತಾ ಇತ್ತು ನನಗೆ. ಸೊ ನನ್ಗೆ ಅನಿಸ್ತಾ ಇತ್ತು, ಅಯ್ಯೋ ಇದೇನಪ್ಪ ಹಿಂಗೆ ಅಂತ. ಆಮೇಲೆ ಅನ್ಕೊಂಡೆ ನಾನು, ಅಯ್ಯೋ ಇದೆಲ್ಲ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಆಮೇಲೆ ಈವನ್ ನಂದು ಸ್ಕಿನ್ ಇದು ಕೂಡ ಫುಲ್ ಡಾರ್ಕ್ ಆಗೋಗಿದ್ದೆ, ನನ್ನ ಸ್ಕಿನ್ ಬರ್ನಿಂಗ್ ಇದರಲ್ಲಿ ಕೀಮೋದಲ್ಲಿ. ಆ್ಯಂಡ್ ಈವನ್ ಐಬ್ರೋಸ್ ಹೇರ್ ಕೂಡ ನನಗಿರಲಿಲ್ಲ ನನ್ನ ಫೇಸಲ್ಲಿ. ಇದು ಫುಲ್ಲು ಹೋಯ್ತು. ಆ್ಯಂಡ್ ಎವ್ರಿಥಿಂಗ್ ಐ ಗಾಟ್ ಇಟ್ ಬ್ಯಾಕ್ ಅಷ್ಟೇ. ಅದೆಲ್ಲ ಇದು ಏನಂತಾರೆ, ಕ್ಷಣಿಕ ಅಂತಾರಲ್ಲ ಅಷ್ಟೇ. ಆಮೇಲೆ ನಿಮಗೆ ಬರುತ್ತೆ. ಆ್ಯಂಡ್ ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್, ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ರೇಡಿಯೇಷನ್ ತಗೊಬೇಕಾದ್ರೆ ಸುಮಾರು ಜನ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಏನು ಕರೆಂಟ್ ಕೊಡ್ತಾರಂತೆ. ಅದು ಕೆಲವರಿಗೆ ಏನು ನಾಲೆಡ್ಜ್ ಇರಲ್ಲ ಅಲ್ವಾ. ಇವಾಗ ಹಳ್ಳಿಯವರೇ ಬರ್ತಾರೆ ಅಂತ ಇಟ್ಕೊಳ್ಳಿ, ಕರೆಂಟು ಅಯ್ಯೋ ಏನಪ್ಪ ಕತೆ ಅಂತ ಅನ್ಸಿರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ಹೇಳಬೇಕು, ಈ ಥರ ನೋಡಿ ಫುಲ್ ಡೀಟೇಲಾಗಿ ಹೇಳಿಬಿಟ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮನ್ನು ಮಲಗಿಸ್ತಾರೆ, ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ರೇಸ್ ಬರುತ್ತೆ ಹೋಗುತ್ತೆ, 2-5 ನಿಮಿಷ, ವಿತಿನ್ 5 minutes ಯು ವಿಲ್ ಬಿ ಔಟ್ ಆಫ್ ದ ರೂಮ್ ಅಷ್ಟೇ. ಆ ಥರ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೇನು ಶಾಕ್ ಕೊಡ್ದಂಗೂ ಆಗಲ್ಲ, ಏನೂ ಆಗಲ್ಲ, ನೀವು ಸುಮ್ಮನೆ ಮಲಗಿರ್ತೀರಾ ಅಷ್ಟೇ, ಕಣ್ಣು ಮುಚ್ಕೊಂಡು ಮಲಗಿ ನೀವು ಅಂತ ಹೇಳ್ಬೇಕು. ಯಾಕಂದ್ರೆ ಕರೆಕ್ಟ್ ಅಷ್ಟೇ. ಅಲ್ಲಿ ಎಷ್ಟು ಪಾಪ ಬಾಯ್ಸ್ ಎಷ್ಟು ಕೋಆಪ್ರೇಟ್ ಮಾಡ್ತಾ ಇದ್ರು ಗೊತ್ತಾ ಮ್ಯಾಮ್, ಒಂಥರ ಫ್ರೆಂಡ್ಲಿ ಆಗಿ ಇದ್ಬಿಟ್ಟಿದ್ರು. ಮ್ಯಾಮ್ ಏನಿವತ್ತು ಬಂದ್ರಾ, ಸ್ಕೂಲ್ ಮುಗಿಸಿದ್ರಾ, ನಿಮ್ಮ ಡ್ಯೂಟಿ ಆಯ್ತಾ ಅಂತೆಲ್ಲ ಕೇಳ್ಕೊಂಡು ಆರಾಮಾಗಿ. ಅದೇ ಹೇಳಿಲ್ವಾ, ಯು ಹ್ಯಾವ್ ಟು ಲಿವ್ ಯುವರ್ ಶೈ ಅಷ್ಟೇ. ಯಾಕಂದರೆ ವೆದರ್ ಇಟ್ ಇಸ್ ಬಾಯ್ ಅ ಗರ್ಲ್, ನಮ್ಮ ಹೆಲ್ತ್ ಮುಖ್ಯ ಅಂದಮೇಲೆ ನಾವೆಲ್ಲ ಮರ್ತು ಬಿಡಬೇಕು ಅಷ್ಟೇ. ಕೆಲವ್ರಿಗೆ ಇದಿರುತ್ತೆ, ಹೆಸಿಟೇಷನ್ ಇರುತ್ತೆ, ಅಯ್ಯೋ ಇವ್ರ ಮುಂದೆ ಹೆಂಗಪ್ಪ ನಾವು ಮಲ್ಕೊಳ್ಳೋದು, ಆ ಥರ ಇದ್ದರೆ ಮಾತ್ರ ನಾವೇನು ಮಾಡೋಕ್ಕಾಗಲ್ಲ. ಡಾಕ್ಟರ್ಸ್ ಹತ್ರ, ಸಪೋರ್ಟಿಂಗ್ ಸ್ಟಾಫ್ ಹತ್ರ ನಾವು ಕೋಆಪ್ರೇಟ್ ಮಾಡಲೇಬೇಕಾಗತ್ತೆ. ಹೌದು 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 ಕರೆಕ್ಟ್. ಈ ಜಂಜಾಟದ ಮಧ್ಯೆ ನಿಮ್ಗೆ ಎಲ್ಲಾದ್ರೂ ಅಂದ್ರೆ ಇದನ್ನ ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಹೊರಗಡೆ ಬರ್ಬೇಕು, ನನ್ನ ಅವಶ್ಯಕತೆ ತುಂಬಾ ಇದೆ, ಆ ಥರ ಒಂದು ಮೋಟಿವೇಶನ್ ಯಾವಾಗ ಮಾಡ್ಕೊಂಡು? ಅದು ನಾನು ಆವಾಗಲೇ ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗಲೇ ನಾನು ಅನ್ಕೊಂಡೆ, ಓ ಇದು ನಾನು ತಲೆ ಕೆಡಿಸ್ಕೋಬಾರ್ದು, ಐ ಹ್ಯಾವ್ ಟು ಗೋ ಥ್ರೂ ದಿಸ್ ಅಂತ ಹೇಳಿಬಿಟ್ಟು ಎಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವಾ, ಅಫ್ಕೋರ್ಸ್ ಮೈ ಫ್ಯಾಮಿಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಕ್ಕಳು ಅಫ್ಕೋರ್ಸ್, ನಂದು ಪ್ರೊಫೆಷನ್ ವೈಸ್ ಹೌದು, ನಾನು ವಾಪಸ್ ಹೋಗಬೇಕು, ಅವ್ರಿಗೆ ಪಾಠ ಮಾಡಬೇಕು, ಸೊ ಅದೆಲ್ಲ ಇತ್ತು. ಹೌದು ಅಲ್ಲೂ ಏನು ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಒಂದು ವಾರ ಮಕ್ಕಳಿಗೆ ಡಿಫ್ರೆಂಟ್ ಹಾಕೊಂಡೆ, ಆಮೇಲೆ ನನಗೆ ಅದು ಅಭ್ಯಾಸ ಆಗೋಯ್ತು, ಹಾಗೆ ಆಯಿತು ಅಷ್ಟೇ. ಲೈವ್ಲಿ ಆಗಿರ್ತೀನಿ, ಇಲ್ಲ ವೆರಿ ಲೈವ್ಲಿ. ಇಲ್ಲ ಮುಂಚೆನೂ ಹಾಗೆ ಇದ್ದೆ, ಇವಾಗಲೂ ಹಾಗೆ ಇರ್ತಾ ಇದ್ದೆ, ಲೈವ್ಲಿ ಇದ್ದೆ. ನಮ್ದು ಐ ವಾಸ್ ಅ ಕಂಪ್ಯೂಟರ್ ಟೀಚರ್. ಸೊ ನಂದೇ ಸಪ್ರೇಟ್ ಲ್ಯಾಬ್ ಇತ್ತು, ಕ್ಲಾಸ್ ರೂಮ್ ಇತ್ತು. ಸೊ ಮಕ್ಳು ಬರ್ತಾ ಇದ್ರು, ಅವ್ರಿಗೆ ಹೇಳ್ಕೊಟ್ಟು ಎಂಜಾಯ್ ಮಾಡ್ತಾ ಇದ್ರು, ನಾನೇ ಹೇಳ್ಕೊಟ್ಟು ಅದನ್ನ ಖುಷಿಯಾಗಿ ಕಲ್ತ್ಕೊಳ್ತಾ ಇದ್ರು, ಹೋಗ್ತಾ ಇದ್ರು ಅಷ್ಟೇ. ಅಂಡ್ ಬೇರೆ ಟೀಚರ್ಸ್ ಹತ್ರ ಸ್ಟ್ರಿಕ್ಟ್ ಆಗಿ ಈ ಮ್ಯಾಮ್ ಹತ್ರ ಮಾತಾಡ್ಬಾರ್ದು ಅಂತೇನಿಲ್ಲ. ಅವ್ರು ಖುಷಿಯಾಗಿ ಬಂದು ಮ್ಯಾಮ್ ಏನ್ ಸಮಾಚಾರ, ಹಾಯ್ ಮಿಸ್ ಅಂತ ಇದ್ರು, ವಿಶ್ ಮಾಡ್ತಾ ಇರ್ಲಿಲ್ಲ ಗುಡ್ ಮಾರ್ನಿಂಗ್ ಅಂತ, ಹಾಯ್ ಮ್ಯಾಮ್ ಬಾಯ್ ಮ್ಯಾಮ್ ಅಂತಾರೆ ಅವರು. ಹಂಗೆ
ಅದೇ ರೀತಿ ಈಗ ನೀವು ಇಷ್ಟೊತ್ತು ಹೇಳ್ತಾ ಬಂದ್ರು ನಿಮ್ಮ ಆಕ್ಟಿವಿಟೀಸ್ ಹೇಳೋದ್ರೆಲ್ಲ ಇದೆ. ಸ್ವಲ್ಪ ನಿಮ್ಮ ಬಾಲ್ಯ ಇಲ್ಲಿ ಹೇಗೆ ಜರ್ನಿ? ಬಾಲ್ಯ ನಾನು 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದು ಅದೇ ಅರ್ಕಲ್ಗೂಡು ಅಂತ ಹೇಳಿದ್ನಲ್ಲ, ಈ ತಾಲೂಕ್ ಲೆವೆಲ್, ಅದು ತಾಲೂಕಿತ್ತು ಅದು. ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲೇ. ಆ್ಯಂಡ್ ನಾನು ಅಷ್ಟೊಂದು ಸ್ಟಡೀಸ್ಗೆ ಇಂಪಾರ್ಟೆಂಟ್ ಕೊಡ್ತಾ ಇರಲಿಲ್ಲ. ನಾನು 3 ಹೊತ್ತು ಆಟ ಆಡ್ತಾನೆ ಇದ್ದೆ, ಬರೀ ಹುಡುಗರ ಜೊತೆ ಮನೆಯಿಂದ ಹೊರಗಡೆನೇ ಇರ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ಸ್ಟಡೀಸ್ ಅಂತ ಸೀರಿಯಸ್ ಆಗಿ ತೊಗೊಂಡಿದ್ದು ಬ್ಯಾಂಗ್ಳೂರಿಗೆ ಬಂದಮೇಲೆ ಅಷ್ಟೇ. ಐ ಹ್ಯಾವ್ ಡನ್ ಮೈ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅದರ್ ಕೋರ್ಸಸ್. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ನನಗೆ ಈ ಟೈಮ್ ಎಂಗೇಜ್ ಆಗಬೇಕು ನನ್ನ ಟ್ರೀಟ್ಮೆಂಟಲ್ಲಿ, ಐ ಶುಡ್ ನಾಟ್ ಡೈವರ್ಟ್ ಅಂದಾಗ ಐ ಹ್ಯಾವ್ ಡನ್ ಮೆನಿ ಕಂಪ್ಯೂಟರ್ ಕೋರ್ಸಸ್, ಆನ್ಲೈನ್ ಕೋರ್ಸಸ್ ಮಾಡಿಕೊಂಡೆ, ಡೈವರ್ಟ್ ಮಾಡಿಕೊಂಡೆ. ಐ ಕುಡ್ ಗೇನ್ ಮೈ ನಾಲೆಡ್ಜ್ ಅಷ್ಟೇ, ಆ ಥರ. ಪಾಸಿಟಿವ್ ವೇಲ್ ತಗೊಂಡು ಅದೇನು ಇವಾಗ ಬೇರೆಯವರು, ಇವಾಗ ನಾನು ಈ ಥರ ವೇನಲ್ಲಿ ಯೋಚನೆ ಮಾಡ್ತೀನಿ. ಪಾಪ ವಯಸ್ಸಾದವರು, ಹಳ್ಳಿಯವರು ಎಲ್ಲ ಏನು ಮಾಡ್ತಾರೆ, ಅವ್ರುಗಳು ಏನೋ ಒಂದು ಅವ್ರು ಬೇರೆ ಕೆಲಸನ ಡೈವರ್ಟ್ ಮಾಡ್ಕೋಬೋದು, ಆ ಥರ. ನಂತರನೇ ಎಲ್ಲರೂ ಇರೋಕ್ಕಾಗಲ್ಲ ಅಲ್ವಾ, ಒಬ್ಬರಿಂದ ಒಬ್ರಿಗೆ ಬೇರೆ ಇರುತ್ತೆ ಅದು. ಹೌದೌದು, ಯು ಹ್ಯಾವ್ ಟು ಸ್ಟಡಿ ಯುವರ್ ಬಾಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಫೀಲ್ ಯುವರ್ ಬಾಡಿ, ಸ್ಟಡಿ ಯುವರ್ ಬಾಡಿ. ಯಾಕಂದರೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಈ ಕ್ಷಣ ಚೆನ್ನಾಗಿರ್ತೀವಿ, ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ ನಮಗೆ. ಏನೂ ಇಲ್ಲ. ಇದು ಬಂದಮೇಲೆ ಅವೇರ್ನೆಸ್ ನನಗೆ ಕ್ರಿಯೇಟ್ ಆಗಿತ್ತು. ನಾವು ಐ ಆಮ್ ಗೈಡಿಂಗ್, ಈವನ್ ಮೈ ಸಿಸ್ಟರ್ಸ್ ಆಲ್ಸೋ ಐ ಆಮ್ ಗೈಡಿಂಗ್. ಏನೇ ಒಂಚೂರು ಫೀಲ್ ಆದರೂ ನಿಮಗೆ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಅಂತ. ಹೌದು. ಈ ವಿಷಯದಲ್ಲಿ ಆ್ಯಕ್ಚುಲಾಗಿ ಏನು ಗೊತ್ತಾ, ಆಫ್ಟರ್ 35 ಯು ಹ್ಯಾವ್ ಟು ಅಂಡರ್ಗೋ ಮ್ಯಾಮೋ ಒಂದು ಕಂಪಲ್ಸರಿ, ಯು ಹ್ಯಾವ್ ಟು ಅಂಡರ್ಗೋ. ಅದು ಮಾಡಿಸಿದ್ರೆ ಯು ವಿಲ್ ಬಿ ಸೇಫರ್ ಸೈಡ್ ಅಷ್ಟೇ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಕಾಲೇಜ್ ಹುಡುಗಿರಿಗೆ, ಇವಾಗ ಅವಳು ನನ್ನ ಕಲೀಗ್ ಮಗಳು ಹೇಳಿದ್ನಲ್ಲ, ಅವಳು ಶಿ ಈಸ್ 32. ಸೊ ಆ ಥರ ಅವರು ಮೊದಲೇ ಪ್ರಿಕಾಷನ್ಸ್ ತಗೊಂಡ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್ ಆಲ್ಸೋ ಅಷ್ಟೇ. ಕೆಲವ್ರಿಗೆ ಮ್ಯಾಮ್ ಅಂದ್ರೇ ಭಯ ಆಗೋಗುತ್ತೆ, ಏನೋ ಮಾಡ್ತಾರೆ. ಈವನ್ ನನಗೂ ಅದೇ ಇದಿತ್ತು, ಥಾಟ್ ಇತ್ತು. ಬಟ್ ಒಂದ್ಸರ್ತಿ ಅದು ಆದಮೇಲೆ ಇವಾಗೇನು ಯೂಶಲಿ ನಾನು ಲಾಸ್ಟ್ ಚೆಕಪ್ವರೆಗೂ ಐ ಯೂಸ್ ಟು ಗೋ 3 months once. ಆಮೇಲೆ ಡಾಕ್ಟ್ರು 1 year once ಆ್ಯನ್ಯುವಲ್ ಚೆಕಪ್ ಬರ್ಕೊಡ್ತಾಯಿದ್ರು. ಅದೇನಿಲ್ಲ, ಇವಾಗ ನನಗೊಂಥರ ಹೋಗೋದು ಬರೋದು ಹಂಗೆ ಆಗೋಗಿದೆ. ಅದೇನು ಅನ್ಸೋದೇ ಇಲ್ಲ ನನಗೆ, ಹಂಗಾಗೋಗಿದೆ. ಸೊ ಅದ್ರ ಅವೇರ್ನೆಸ್ ಕೊಡಬೇಕು, ಏನು ಆಗಲ್ಲ ನಿಮಗೆ, ಈ ಥರ ನಾವು ನೋಡ್ತೀವಿ, ಅದು ಸೆಲ್ ಟು ಸೆಲ್ ಅದು ತೋರಿಸುತ್ತೆ, ಅದಕ್ಕೋಸ್ಕರ ನಾವು ಅದು ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಅದು ಈಗಿನ ಕಾಲದ ಹುಡುಗಿರಿಗೆ ದೇ ಆರ್ ವೆರಿ ಮಚ್ ಕೇರ್ ಅಬೌಟ್ ದೇರ್ ಹೆಲ್ತ್. ಹೌದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮಾತ್ರ ನಾನು ಹೇಳ್ತೀನಿ, ಎವ್ರಿ ಡೇ ವೆನ್ ಯು ಟೇಕ್ ಯರ್ ಬಾತ್ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೋಬೇಕು ಅವರು. ಆ್ಯಕ್ಚುಲಾಗಿ ಅದು ಎಲ್ಲ ಕಡೆನೂ ಅದು ಇನ್ಕ್ಲೂಡಿಂಗ್ ಫ್ಲೈಯರ್ಸಲ್ಲಿ, ಅಥವಾ ಎಷ್ಟು ಈಗಿನ ಕಾಲದ ಹುಡುಗಿರಂತೂ ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತಾರೆ. ಇಫ್ ಯು ಬ್ರೌಸ್ ಇಟ್ ವಿಲ್ ಗಿವ್ ಆಲ್ ದ ಡೀಟೇಲ್ಸ್. ಅದೇ ಥರ ಅವ್ರು ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್ ಅಷ್ಟೇ. ಯಾಕಂದ್ರೆ ಕೆಲವ್ರಿಗೆ ಏನೇನು ಅನ್ಸುತ್ತೆ ಅಂದ್ರೆ, ಅಯ್ಯೋ ನೀವು ಹೇಳೋಂಗೆ ಏನೋ ಒಂದು ಗಡ್ಡೆ ಕಾಣಿಸ್ತು, ಅದು ಹೆಸಿಟೇಟ್ ಮಾಡ್ಕೊಳ್ತಾರೆ ಹೇಳ್ಕೊಳಕ್ಕೆ ಕೆಲವರು. ಅದಕ್ಕೆ ನಾನು ಹೇಳ್ತಾ ಇರೋದು, ಏನಕ್ಕೂ ಹೆಸಿಟೇಷನ್. ತಕ್ಷಣ ಡಾಕ್ಟರ್ ಹತ್ರ ಹೋದ್ರೆ ಕ್ಯಾನ್ಸರ್ ಅಂದ್ಬಿಡ್ತಾರೆ, ಅಯ್ಯೋ ನಂಗೆ ಬಂದ್ಬಿಡುತ್ತಾ, ಈ ಭಯ ಇರುತ್ತೆ. ಹೌದೌದೌದು, ಅದೆಲ್ಲ ಏನು ಹೆಸಿಟೇಷನ್ ಇಲ್ಲದೆ ಅಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ. ಸೊ ಯು ಹ್ಯಾವ್ ಟು ಗೋ. ಅದನ್ನೆಲ್ಲ ಬಿಟ್ಟು ಇದು ಮೊದಲೇ ಹೋಗ್ಬಿಡಿ. ಆಮೇಲೆ ಎಷ್ಟೋ ದಿನ ಆದಮೇಲೆ ನಿಮ್ಗೆ ಗೊತ್ತಾಗೋಕ್ಕೆ ಮುಂಚೆ ಮೊದಲೇ ಹೋದರೆ, ನಾನು ಹಾಗೆ ಮಾಡಿದ್ದು. ನನಗೆ ಫೀಲ್ ಆಯಿತು, ಇಮಿಡಿಯೇಟ್ ನಾನು ಅವ್ರ ಹತ್ರ ಶೇರ್ ಮಾಡಿಕೊಂಡೆ, ನಂದು ನೇಬರ್ ಹತ್ರ. ಬಿಕಾಸ್ ಶಿ ಈಸ್ ಎ ಡಾಕ್ಟರ್, ಅವ್ರು ಅಡ್ವೈಸ್ ಮಾಡೇ ಬಿಟ್ರು. ಶಿ ಈಸ್ ಎ ಪೇಡಿಯಾಟ್ರಿಷಿಯನ್. ಸೊ ಬಟ್ ಅವ್ರು ಮಾತ್ರ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನನಗೆ. ನೌ ಆಲ್ಸೋ ಐ ಕನ್ಸಲ್ಟ್. ಈಗ ಕೀಮೋದಲ್ಲಿ ಕೂದಲು ಉದುರ್ತು ಅಂತ ಹೇಳಿದ್ರು, ಕನ್ನಡಿ ಮುಂದೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಸೌಂದರ್ಯ ಬೇಜಾರಾಗತ್ತೆ, ಏನ್ ಮಾಡಕ್ಕಾಗತ್ತೆ. ಅದಕ್ಕೆ ನಾ ಹೇಳಿದ್ದು, ಬ್ಯೂಟಿ ಈಸ್ ನಾಟ್ ವೆರಿ ವೆರಿ ಇಂಪಾರ್ಟೆಂಟ್, ಯುವರ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ ಅನ್ಸ್ಬಿಡುತ್ತೆ ನಿಮ್ಗೆ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ, ನನ್ಗೆ ಹೆಲ್ತ್ ಇಂಪಾರ್ಟೆಂಟ್ ಅಂತ. ಸೊ ಬ್ಯೂಟಿ ಯು ಕ್ಯಾನ್ ಗೇನ್ ಅಗೇನ್. ಇವಾಗೇನು ಬೇಕಾದಷ್ಟು ಬಂದಿದೆ.
ಸೋನಾಲಿ ಬೇಂದ್ರೆನೇ ತಗೊಳ್ಳಿಲ್ವಾ ಟ್ರೀಟ್ಮೆಂಟು? ಅವರು ಫುಲ್ ಬಡ ಮಾಡಿಸ್ಕೊಂಡಿದ್ರು. ಬಿಕಾಸ್ ನಮಗೆ ಒನ್ ಲೈಫ್ ಅಂತ ಹೇಳ್ತೀವಿ, ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಆ ವಿಧದಲ್ಲಿ ಒಂದು ಈ ಥರ ಒಂದು ಕೇಸಸ್ಸಲ್ಲಿ ನೀವು ಗೆದ್ದ ಆಚೆ ಬಂದಾಗ ಸೆಕೆಂಡ್ ಕಡೆ ಗಾಡ್ಗೆ ಹೌದು, ನಾನು ದೇವರನ್ನ ತುಂಬ ನಂಬ್ತೀನಿ. ದೇವರನ್ನ ತುಂಬ ನಂಬ್ತೀನಿ. ಆ ದೇವರನ್ನ ನಾವು ಡಾಕ್ಟರ್ಸಲ್ಲೇ ನೋಡಬೇಕು. ಓಕೆ, ಅವರೇ ದೇವ್ರು ಕಳಿಸಿರೋದೇ ಅವ್ರನ್ನ ಅಂತ. ಸೊ ಅವ್ರನ್ನ ನಾನು ಡಾಕ್ಟರ್ಸ್ನ ತುಂಬ ಬಿಲೀವ್ ಮಾಡ್ತೀನಿ. ಅದರಲ್ಲಿ 100% ನಾನು ಶಂಕರನಲ್ಲಿ ತುಂಬ ಬಿಲೀವ್ ಮಾಡ್ತೀನಿ ಅಷ್ಟೇ. ದ ಟೀಮ್ ಆಫ್ ಡಾಕ್ಟರ್ಸ್ ಇಸ್ ವೆರಿ ಗುಡ್ ಇನ್ ಶಂಕರ. ಯಾಕಂದ್ರೆ ಕೆಲವರು ಅದೊಂದು ಇರುತ್ತೆ, ಈ ಟೈಮಲ್ಲಿ ಇದನ್ನ ತಗೊಳ್ಳಿ, ಬನ್ನಿ ಇಂಥ ದಿನ ಸ್ಕ್ಯಾನ್ ಹೇಳ್ತಾರೆ, ಈ ವಾರ ಬೇಡ ನೆಕ್ಸ್ಟ್. ಆ ಥರ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಅವ್ರು ಹೇಳಿರೋದೇ ಇಂಪಾರ್ಟೆಂಟ್ ಅಂದಮೇಲೆ ಯು ಶುಡ್ ನಾಟ್ ನೆಗ್ಲೆಕ್ಟ್. ಅಲ್ಲ, ಅವ್ರು ಹೇಳಿರೋದೇ ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಅವ್ರು ಯಾಕೆ ಹೇಳ್ತಾರೆ? ಸುಮ್ಮನೆ ಹೇಳ್ತಾರಾ? ಇಲ್ಲಲ್ಲ. ಸೊ ಅವ್ರು ಏನು ಹೇಳ್ತಾರೋ, ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ಡಾಕ್ಟರ್ಸ್ ಗೈಡೆನ್ಸ್ನ, ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ಸ್ನ ನೀವು ಫಾಲೋ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಷ್ಟೇ.